ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ನಡೆದಂಥ ಯುವತಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅತ್ಯಾಚಾರವೆಸಗಿದಂತಹ ಸ್ಥಳದಲ್ಲಿ ನಾವಿದ್ದೇವೆ. ಇದು ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕೌಡೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಂಗನಪಲ್ಕೆ ಎನ್ನುವ ಪ್ರದೇಶ. ಈ ಒಂದು ನಿರ್ಜನ ಪ್ರದೇಶದಲ್ಲಿ ಯುವತಿಗೆ ನಿನ್ನೆ ಅತ್ಯಾಚಾರವೆಸಗಿದ್ದಾರೆ ಎಂಬ ಮಾಹಿತಿ ಕೂಡ ಈಗ TV9ಗೆ ಲಭ್ಯವಾಗಿರುವಂಥದ್ದು. ಈ ಒಂದು ಸ್ಥಳದಲ್ಲಿ ಯುವತಿಯನ್ನ ಸುಮಾರು ಅಂದರೆ ಬೆಳಿಗ್ಗೆ 10 ಗಂಟೆಗೆ ಕಾರ್ಕಳ ತಾಲೂಕಿನ ದುರ್ಗಾನಗರ ಎನ್ನುವ ಪ್ರದೇಶದಲ್ಲಿ ಆ ಒಂದು ಹುಡುಗಿಯನ್ನ ಅಲ್ತಾಫ್ ಪಿಕ್ ಮಾಡ್ತಾನೆ. ಅದರ ಬಳಿಕ ಕೆಲವೊಂದು ಪ್ರದೇಶಕ್ಕೆ ಅಂದರೆ ಕಾರ್ಕಳದ ಕೆಲವೊಂದು ಪ್ರದೇಶಕ್ಕೆ ಭೇಟಿ ಕೊಟ್ಟ ಬಳಿಕ ಸುಮಾರು 12 ಗಂಟೆಗೆ ಈ ಒಂದು ನಿರ್ಜನ ಪ್ರದೇಶಕ್ಕೆ ಬರ್ತಾರೆ. ಇದು ಅಂದ್ರೆ ಕಾರ್ಕಳ ತಾಲೂಕಿನಿಂದ ಸುಮಾರು ಒಂದು 15 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಈ ಒಂದು ಪ್ರದೇಶ ನಿರ್ಜನ ಪ್ರದೇಶ ಆಗಿರುವಂಥದ್ದು. ಯಾರು ಕೂಡ ಈ ಒಂದು ಭಾಗದಲ್ಲಿ ಸಂಚಾರ ಮಾಡುವುದಿಲ್ಲ. ಈ ಒಂದು ಪ್ರದೇಶವನ್ನ ಈ ಒಂದು ಅಲ್ತಾಫ್ ಏನಿದ್ದಾನೆ ಗುರುತಿಸಿಕೊಂಡು ಆ ಒಂದು ಹುಡುಗಿಯನ್ನ ಅಂದ್ರೆ ಸಂತ್ರಸ್ತೆ ಯಾರಿದ್ದಾರೆ ಆ ಹುಡುಗಿಯನ್ನ ಇಲ್ಲಿಗೆ ಕರೆದುಕೊಂಡು ಬಂದು ಅತ್ಯಾಚಾರವೆಸಗಿದ್ದಾನೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಸುಮಾರು 12 ಗಂಟೆಯ ವೇಳೆಗೆ ಈ ಒಂದು ನಿರ್ಜನ ಪ್ರದೇಶಕ್ಕೆ ಅಲ್ತಾಫ್ ಆ ಸಂತ್ರಸ್ತೆಯ ಹುಡುಗಿಯನ್ನ ಕರೆದುಕೊಂಡು ಬರ್ತಾರೆ. ಮದ್ಯದ ಬಾಟಲ್ ಅನ್ನ ಹಿಡಿದುಕೊಂಡೇ ಈ ಒಂದು ಸ್ಥಳಕ್ಕೆ ಬರ್ತಾರೆ. ಆದರೆ ಮದ್ಯ ಕಡಿಮೆ ಆದ ಹಿನ್ನೆಲೆಯಲ್ಲಿ ಇಬ್ಬರು ಸ್ನೇಹಿತರನ್ನ ಕೂಡ ಇಲ್ಲಿಗೆ ಕರೆಸಿ 2 ಬಾಟಲ್ ಮದ್ಯವನ್ನ ತೆಗೆದುಕೊಂಡು ಬರಲಿಕ್ಕೆ ಕೂಡ ಸೂಚನೆ ಕೊಟ್ಟಿದ್ದ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಅದರ ಬಳಿಕ ಆ ಒಂದು ಮದ್ಯಕ್ಕೆ ಡ್ರಗ್ಸ್ ಅಥವಾ ಇನ್ನಿತರ ಮಾದಕ ದ್ರವ್ಯಗಳನ್ನ ಮಿಕ್ಸ್ ಮಾಡಿ ಆ ಒಂದು ಹುಡುಗಿಗೆ ಕೊಟ್ಟಿದ್ದಾನೆ ಎಂಬ ಆರೋಪವನ್ನ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮಾಡಿರುವಂಥದ್ದು. ಈಗ ನಾವು ಏನು ಚಿತ್ರಣದಲ್ಲಿ ಗಮನಿಸ್ತಿದ್ದೇವೆ, ಇದೇ ಒಂದು ಸ್ಥಳದಲ್ಲಿ ಅಂದ್ರೆ ಆ ಒಂದು ಹುಡುಗಿಗೆ ಅತ್ಯಾಚಾರವೆಸಗಿದ್ದಾನೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಆ ಒಂದು ಘಟನೆ ನಡೆಯುವ ಸಂದರ್ಭದಲ್ಲಿ ಒಬ್ಬನೇ ಇದ್ನ ಅಥವಾ ಅವರ ಜೊತೆಗೆ ಇಬ್ಬರು ಸ್ನೇಹಿತರು ಏನು ಬಂದಿದ್ರು ಅವರಿಬ್ಬರು ಇದ್ರ ಎಂಬ ಮಾಹಿತಿಯು ಕೂಡ ಈಗ ತನಿಖೆ ಬಳಿಕ ಗೊತ್ತಾಗಬೇಕಾಗಿದೆ. ಸದ್ಯ ಸಂತ್ರಸ್ತೆಯನ್ನ ಉಡುಪಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂಥದ್ದು. ಇದು ಅಂದರೆ ಈ ಒಂದು ಘಟನೆ ನಡೆದಂಥ ಸ್ಥಳದಲ್ಲಿ ನಾವು ಚಿತ್ರಣವನ್ನು ಗಮನಿಸ್ಬೋದು. ಸಾಕಷ್ಟು ಒಂದು ನಿರ್ಜನ ಪ್ರದೇಶ, ಯಾರು ಕೂಡ ಈ ಒಂದು ಭಾಗದಲ್ಲಿ ಸಂಚಾರ ಮಾಡುವುದಿಲ್ಲ. ರಸ್ತೆಯ ಅಕ್ಕಪಕ್ಕದಲ್ಲಿ ಇದ್ರೂ ಕೂಡ ಈ ಒಂದು ಪ್ರದೇಶ ಈ ಭಾಗಕ್ಕೆ ಯಾರು ಕೂಡ ಜನರು ಬರುವುದಿಲ್ಲ. ಆ ನಿಟ್ಟಿನಲ್ಲಿ ಇದೇ ಒಂದು ಪ್ಲೇಸನ್ನು ಟಾರ್ಗೆಟ್ ಮಾಡಿಕೊಂಡಿದ್ದ ಅಲ್ತಾಫ್ ಈ ಒಂದು ನಿರ್ಜನ ಸ್ಥಳಕ್ಕೆ ಆ ಒಂದು ಸಂತ್ರಸ್ತೆ ಯುವತಿಯನ್ನು ಕರೆದುಕೊಂಡು ಬಂದು ಅತ್ಯಾಚಾರವೆಸಗಿದ್ದಾನೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಆದರೆ ಈ ಒಂದು ಪ್ರಕರಣದಲ್ಲಿ ಕೇವಲ ಅಲ್ತಾಫ್ ಅವರ ಪಾತ್ರ ಇದೆಯಾ ಮತ್ತು ಇನ್ನಿಬ್ಬರ ಪಾತ್ರ ಇದೆಯಾ ಎಂಬುದು ಇನ್ನು ತನಿಖೆಯಲ್ಲಿ ಗೊತ್ತಾಗಬೇಕಾಗಿರುವಂಥದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.